ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಸನ್ ಚಾನೆಲ್ನ ಮಾತಾಡ್ತಾ ಇದ್ದೀನಿ. 3 ಡೇಸಿಂದ ವಿಡಿಯೋ ಯಾಕೆ ಮಾಡೋಕ್ಕಾಗಿಲ್ಲ ಅಂತಂದರೆ ನಾವು ಫ್ಯಾಮಿಲಿ ಸಮೇತ ತಿರುಪತಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಎಲ್ಲರೂ ಗುಂಡೊಡ್ಸ್ಕೊಂಡು ಬಂದಿದ್ದೀವಿ. ಅದಕ್ಕೋಸ್ಕರ 3 ಡೇಸಿಂದ ಬ್ಯುಸಿ ಇದೆ. ದೇವಸ್ಥಾನಕ್ಕೆ ಹೋಗೋದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದೇ ರೀತಿ ಈ ವಿಡಿಯೋದಲ್ಲಿ ಏನಂದರೆ ಲಾಸ್ಟ್ ವಿಡಿಯೋದಲ್ಲಿ 3 ಬ್ಲೌಸಸ್ನ ಡಿಫ್ರೆಂಟ್ ಪ್ಯಾಚ್ ವರ್ಕು, ಕಟ್ಟಿಂಗು ಪ್ಲಸ್ ಸ್ಟಿಚಿಂಗ್ ತೋರಿಸ್ಕೊಟ್ಟಿದ್ದೆ. ಆ ಬ್ಲೌಸ್ ಫಿಟ್ಟಿಂಗ್ ಯಾವ ಥರ ಬಂದಿರೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದುಬಿಟ್ಟು ಡಿಫ್ರೆಂಟ್ ಫ್ರಾಕ್ಸು, ಡಿಫ್ರೆಂಟು ಬ್ಲೌಸ್ ಪ್ಯಾಟ್ರನ್ಸು, ಈ ಥರ ಇರೋದನ್ನು ಗೌನ್ಸು, ಈ ಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋಯಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಕಾಮೆಂಟ್ ಮಾಡಿದರು, ಡಿಫ್ರೆಂಟ್ ಫ್ರಾಕ್ಸ್ನ ತೋರಿಸ್ಕೊಡಿ ಅಂತ. ಅದೇ ರೀತಿ ಇವಾಗ ಸ್ಯಾರಿಯಲ್ಲಿ ಫ್ರಾಕ್ ಯಾವ ಥರ ಹೊಲಿಯೋದು, ಅಲ್ಲೇ ಸ್ಯಾರಿಯಲ್ಲಿ ಫಿಲ್ಸು, ಫೋಲ್ಡಿಂಗು, ಮೇಲ್ಗಡೆ ಫಿಲ್ಟ್ ಕ್ರಾಸ್ ಕಟ್ಟಿಂಗ್ ಮಾಡಿರೋ ಲಾಸ್ಟ್ ವಿಡಿಯೋದಲ್ಲಿ ಬ್ಲಾಕ್ ಕಲರ್ ತೋರಿಸಿದೆ. ಅದೇ ರೀತಿ ಇವಾಗ ಹಳೆ ಸೀರೆಯಲ್ಲಿ ಹಿಂದ್ಗಡೆ ವೇಸ್ಟ್ ಹತ್ರ ಬಂದುಬಿಟ್ಟು ಫ್ರಿಲ್ಸ್ ಬರುತ್ತೆ, ಲೆಹಂಗಾ ಬಂದಂಗೆ ಫ್ರಿಲ್ಸ್ ಬರುತ್ತೆ, ಅದನ್ನು ಯಾವ ಥರ ಹೊಲಿಯೋದು, ಅದನ್ನು ಕಟ್ಟಿಂಗ್ ಯಾವ ಥರ ಮಾಡೋದು, ಅದು ರೆಡಿ ಆದಮೇಲೆ ಯಾವ ಥರ ಇರುತ್ತೆ ಅನ್ನೋದು ಡಿಫ್ರೆಂಟಾಗಿ ಫ್ರಾಕ್ಸ್ನ ಹಳೆ ಸೀರೆಯಲ್ಲಿಂದ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವು ವಿಡಿಯೋ ನೋಡೋವಂಥವ್ರು ನಮ್ಮ ಸಬ್ಸ್ಕ್ರೈಬ್ ಮಾಡದೇ ಇಲ್ದಿರೋರಾಗಲಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಾವು ಮಾತಾಡಬೇಕಾದ್ರೆ ಮಾರ್ಕ್ ಮಾಡಬೇಕಾದ್ರೆ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದೆಲ್ಲ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಫಸ್ಟು 3 ಬ್ಲೌಸಲ್ಲಿ ಫಸ್ಟು ಇದು ಪ್ಯಾಚ್ ವರ್ಕ್ನ ನಾವು ರೆಡಿ ಮಾಡಿದ್ದು, ಕಟಿಂಗು ಮತ್ತು ಸ್ಟಿಚಿಂಗ್ ಮಾಡ್ತೀವಿ. ನೋಡಿ ಸೈಡಲ್ಲಿ ಈ ಥರ ಪ್ಯಾಚ್ ಬಂದಿದೆ, ಮತ್ತು ಈ ಸೈಡು ಈ ಸೆಂಟ್ರು ಈ ಪ್ಯಾಚ್ ಮಾಡುತ್ತೆ. ಈ ಪಿಂಕ್ ಕಲರ್ ಬ್ಲೌಸ್ನ ನಾವು ಫಸ್ಟ್ ಬಂದುಬಿಟ್ಟು ಕಟ್ ಮಾಡೋದು ತೋರಿಸ್ಕೊಟ್ಟಿದ್ವಿ. ಅದಾದಮೇಲೆ ಸ್ಟಿಚಿಂಗ್ನ ತೋರಿಸ್ಕೊಟ್ಟೆ. ಅದಾದಮೇಲೆ ಇವಾಗ ಫಿಟ್ಟಿಂಗ್ ಯಾವ ಥರ ಬಂದಿದ್ರು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಟೈಯಿಂಗು ನೋಡಿ, ಇಲ್ಲಿ ಗೋಲ್ಡ್ ಪೈಪಿಂಗ್ ಮಾಡಿದ್ದೀನಿ, ಮತ್ತೆ ಇಲ್ಲಿ ಗೋಲ್ಡ್ ಪೈಪಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸೇಮ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಪಿಂಕ್ ಕಲರ್ ಪೈಪಿಂಗ್ ಮಾಡಿದ್ದೀನಿ. ಇದ್ರದ್ದು ಇಲ್ಲಿ ಬಂದ್ಬಿಟ್ಟು ಮತ್ತೆ ಪಿಂಕ್ ಮಾಡಿದ್ರೆ ಇಲ್ಲಿ ಪಿಂಕ್ ಆಗುತ್ತೆ, ಕಾಣಿಸಲ್ಲ. ಅದಕ್ಕೋಸ್ಕರ ಇಲ್ಲಿ ಗೋಲ್ಡು ಇಲ್ಲಿ ಪಿಂಕ್ ಮಾಡಿದ್ದೀನಿ. ಪ್ಯಾಚ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪ್ಯಾಚ್ನ ಇಲ್ಲಿ ರೆಡಿ ಮಾಡಿಕೊಂಡು ನೋಡಿ, ಎಲ್ಲೂ ರಿಂಕಲ್ಸು ಒಂದೊಂದರ ಒಬ್ಬೊಬ್ಬರು ಏನು ಮಾಡಿ ಈ ಪ್ಯಾಚ್ ಎತ್ಕೊಳ್ಳೋದು, ಈ ಪ್ಯಾಚಿಂಗ್ ಫೋಲ್ಡ್ ಆಗೋದು ಅದರಲ್ಲೇ ಇರುತ್ತೆ. ನೋಡಿ ಯಾವ್ದ್ರಲ್ಲಿ ಕಾರಣಕ್ಕೂ ಅದು ಬರಲ್ಲ. ಒಂದು ಕಡೆ ಇರೋದು ಬಾರ್ಡ್ರ್ ಬಂದ್ಬಿಟ್ಟು ಸ್ಲೀವ್ಸ್ ಕಟ್ ಮಾಡಿದ್ದೀನಿ. ಅವರು ರೆಗ್ಯುಲರಾಗಿ ಹಾಫ್ ಸ್ಲೀವ್ಸ್ ಹಾಕೋದು, ಅದಕ್ಕೆ ಹಾಫ್ ಸ್ಲೀವ್ಸು. ಇನ್ನೊಂದು ಕಡೆ ಇರೋ ಬಾರ್ಡ್ರನ್ನ ಕಟ್ ಮಾಡಿ ಏನು ಮಾಡಿದ್ದೀನಿ, ಈ ಥರ ಪ್ಯಾಚ್ ವರ್ಕು, ಫ್ರಂಟು ಬ್ಯಾಕು ಸ್ಲೀವ್ಸು ಈ ಥರ ಎಲ್ಲ ಪ್ಯಾಚ್ ನೋಡಿ, ಎಲ್ಲೂ ಫಿಟ್ಟಿಂಗ್ ರಿಂಕಲ್ಸ್ ಬರದೆ ಪ್ಯಾಚ್ ವರ್ಕು ಎಷ್ಟು ನೀಟಾಗಿ ಕುತ್ಕೊಂಡಿದೆ. ಈ ಥರ ಪ್ಯಾಚ್ ವರ್ಕ್ನ ಫಿಟ್ಟಿಂಗು ಬರುತ್ತೆ, ಇಲ್ಲೂ ರಿಂಕಲ್ಸ್ ಬರೋಲ್ಲ. ನೋಡಿ ಶೋಲ್ಡ್ರ್ ಡ್ರೂಪಿಂಗ್ ಆಗೋದು ಎಲ್ಲಿದ್ರೂ ಬರೋಲ್ಲ. ಶೋಲ್ಡ್ರ್ ಆಗಲಿ ಇದಾಗಲಿ ಪ್ಯಾಚ್ ಆಗಲಿ ಎಷ್ಟು ನೀಟಾಗಿ ಬಂದಿದೆ. ಇದಕ್ಕೆ ಕ್ಯಾನ್ವಾಸ್ ಸ್ಟಿಚ್ ಪ್ರೆಸ್ಸಿಂಗ್ ಮಾಡ್ಕೊಂಡೆಲ್ಲ ಹಿಂದಿ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ಈ ಬ್ಲೌಸು. ನೆಕ್ಸ್ಟ್ ಬ್ಲೌಸ್ ಹಾಕಿ ತೋರಿಸ್ತೀನಿ. ನಾವು ಕಟ್ ಮಾಡಿ ಸ್ಟಿಚ್ ಮಾಡಿರೋ ಬ್ಲೌಸಲ್ಲಿ ಇದು 2ನೇ ಬ್ಲೌಸು. ಇದು ಯಾವ ಥರ ಅಂತಂದರೆ ನೋಡಿ, ಹೊಲಿಬೇಕಾದ್ರೆ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಎಷ್ಟು ಇಲ್ಲೊಂದು ಪೇಜ್ ಬರುತ್ತೆ, ಇಲ್ಲೊಂದು ಪೇಜ್ ಇದ್ರ ಮೇಲೆ ಈ ಥರ ಬರುತ್ತೆ. ಇದು ಇದ್ರ ಮೇಲೆ ಬಂದಿದೆ ಫ್ಲಾಪ್ ಟೈಪು, ಇದು ಸ್ಟ್ರೈಟ್ ಬಂದಿದೆ. ಈ ಥರ 1 2 3 4 ಅಂತ ಪ್ಯಾಚ್ ಬರ್ಕೊಂಡು ಅಟ್ಯಾಚ್ ಮಾಡಿದ್ರೆ ಮಾತ್ರ ಇದು ನೀಟಾಗಿ ಬರೋಕ್ಕೆ ಸಾಧ್ಯ ಇರುತ್ತೆ. ಯಾಕಂದರೆ ಇದು ಇಲ್ಲಿ ಫ್ಲಾಪ್ ಇರುತ್ತೆ, ಇದು ಒಳಗಡೆ ಹೋಗುತ್ತೆ, ಇದು ಮೇಲೆ ಬರುತ್ತೆ, ಮತ್ತು ಇದು ಫುಲ್ ಸ್ಟ್ರೈಟ್ ಬರುತ್ತೆ. ಇದು ಈ ಕಡೆ ನೋಡಿ ಅದಕ್ಕೆ ಸ್ಟಾಪ್ ಆಗೋದು, ಇದ್ರ ಮೇಲೆ ಇದು ಬರುತ್ತೆ. ಬುಕ್ಕಲ್ಲಿರೋ ಡಿಸೈನ್ ಅಂತ ನಿಮ್ಗೆ ಕಟ್ ಮಾಡಬೇಕಾದ್ರೆ ತೋರಿಸಿದೆ, ಹೊಲಿಬೇಕಾದ್ರೆ ತೋರಿಸಿದೆ, ಮತ್ತು ಇವಾಗ ಫಿಟ್ಟಿಂಗಲ್ಲೂ ನಿಮಗೆ ತೋರಿಸ್ತಾನೆ ಯಾವ ಥರ ಬಂದಿದೆ. ನಾವು ಇಷ್ಟು ಪ್ಯಾಚ್ ಇದ್ದರೂ ಎಷ್ಟು ನೀಟಾಗಿ ಬಂದಿದೆ ಇದು ಫಿಟ್ಟಿಂಗು. ಮತ್ತು ಟೈಂಗ್ ಹೊಲಿದು ತೋರಿಸ್ಕೊಟ್ಟಿದ್ದೆ ಒಂದು ವಿಡಿಯೋದಲ್ಲಿ ನೋಡಿ, ಒಂದೇ ಸಮಯ ಇರಬೇಕು. ಸೊ ಈ ಥರ ಅರ್ಧ ಥರ ಇರಬೇಕು, ಸ್ಟ್ರೆಂತಾಗಿ ಆ ಥರ ಹೊಲಿಯೋದು ಆ ಥರ ಅಂತ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಇದೇ ರೀತಿ ಇಲ್ಲಿ ಟೈಮ್ ಕೊಟ್ಟಿದ್ದೀನಿ ನೋಡಿ, ಬ್ಲೌಸ್ ಯಾವ ಥರ ಬಂದಿದೆ ನೀಟಾಗಿ, ಎಷ್ಟು ಫಿನಿಶಿಂಗ್ ಆಗಿ, ಇಷ್ಟು ರಿಂಕಲ್ಸ್ ಇದೆ ಪರ್ಫೆಕ್ಟಾಗಿ. ಯಾವ ಪ್ಯಾಚ್ ಎಲ್ಲೂ ಎದ್ದೋಳೋದೆ ರಿಂಕಲ್ಸ್ ಅಂದರೆ ಆ ಥರ ಬರ್ದಿರ ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ನೀಟಾಗಿ ಐರನ್ ಮಾಡಿಬಿಟ್ರೆ ಈ ಥರ ಫಿಟ್ಟಿಂಗ್ ಬರುತ್ತೆ. ಇದು ಈ ಬ್ಲೌಸ್ನ ಫಿಟ್ಟಿಂಗು. ನೆಕ್ಸ್ಟ್ ಬ್ಲೌಸ್ ಹಾಕಿ ನಾನು ಫಿಟ್ಟಿಂಗು ತೋರಿಸ್ತೀನಿ. 3ನೇ ಬ್ಲೌಸು ಒಬ್ಬರೇ ಕಸ್ಟಮರ್ ಡಿಫ್ರೆಂಟು ಪ್ಯಾಚ್ ವರ್ಕ್ ಮಾಡಿದ್ವಿ. ಇದರಲ್ಲಿ ಅಂತಂದರೆ ಇದರಲ್ಲಿ ಸ್ವಲ್ಪ ನೋಡಿ ಈ ಥರ ಕ್ಯಾಪು, ಸೀರೆ ಬ್ಲೌಸು ಒಂದೇ ಥರ ಬಂದಿರೋದಕ್ಕೆ ಏನು ಮಾಡಿದ್ವಿ ಅಂದರೆ ನಾವು ಕಸ್ಟಮರ್ಗೆ ಹೇಳಿ ಪ್ಲೈನ್ ಬ್ಲೌಸು ತಗೊಂಡು ಇದೆ ಸೀರೆಯಲ್ಲಿ ಬಂದಿರೋಂಥ ಬ್ಲೌಸ್. ಇದು ಸೀರೆನೂ ಇದೇ ಥರ ಇದೆ, ಬ್ಲೌಸ್ ಇದೇ ಥರ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಕಾಂಬಿನೇಷನ್ ಗ್ರೀನ್ ಕಲರ್ ತೊಗೊಂಬಂದು ಇದಕ್ಕೆ ಗ್ರೀನ್ ಕಲರ್ ಸೀರೆನೂ ದೊಡ್ಡದಾಗುತ್ತೆ, ಬ್ಲೌಸ್ ಪೀಸ್ ಹಂಗೆ ಬಿಟ್ರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಅರ್ಧ ಕಟ್ ಮಾಡಿ ಆ ಅರ್ಧದಲ್ಲಿ ಸ್ಲೀವ್ಸ್ಗೆ ಬಾರ್ಡರ್ ಬರ್ತಾ 2 ಸ್ಲೀವ್ಸ್ ಕಟ್ ಮಾಡಿಕೊಂಡೆ. ಮಿಕ್ಕಿರೋ ಪೀಸಲ್ಲಿ ಏನು ಮಾಡಿದ್ದೀನಿ, ಈ ಥರ ಪ್ಯಾಚ್ ವರ್ಕ್ ಮಾಡಿದ್ದೀನಿ, ಪೈಪಿಂಗ್ ಮಾಡಿದ್ದೀನಿ, ಮತ್ತು ಇದಕ್ಕೆ ಕ್ಯಾಪ್ ಹಾಕಿದ್ದೀನಿ ಸ್ಟೈಂಗಿಗೆ. ಇವಾಗ ಏನಾಗ್ತಂದ್ರೆ ಸ್ವಲ್ಪ ಸ್ಯಾರಿ ಕಲರ್ ಕಾಂಬಿನೇಷನ್ ಮೇಲೆ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ಮಾಡಿದ್ದೀನಿ. ಸಿಂಪಲಾಗಿ ಈ ಥರ ಪ್ಯಾಚ್ ಮಾಡಿದ್ದೀನಿ. ಇಲ್ಲೊಂದು ಬಟನ್ ಹಾಕ್ಬಿಟ್ರೆ ಇದು ಡಿಫ್ರೆಂಟು ಲುಕ್ ಬರುತ್ತೆ, ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ಬರಿಗೆ ಹೆಲ್ಪ್ಫುಲ್ ಆಗಲಿ. ಅದೇ ರೀತಿ ಅವ್ರಿಗೆ ವಿಡಿಯೋ ನೋಡೋರಿಗೆ ಏನಾದರೂ ಸಮಥಿಂಗ್ ನೆಕ್ಸ್ಟು ಯಾವ ಥರ ಬೇಕು ಅನ್ನೋರಿಗೆ ಇಲ್ಲ ಏನು ಬೇಕು ಅನ್ನೋರ್ಗೂ ನನಗೆ ಕಾಮೆಂಟ್ ಮಾಡಿದ್ದೆ. ಅದೇ ರೀತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ?